ಮಾಜಿ CM SM ಕೃಷ್ಣರವರ ಹುಟ್ಟೂರಾದ ಸೋಮನಹಳ್ಳಿಯಲ್ಲಿ ನಾವು ಇರೋಂಥದ್ದು. ಈ ಸೋಮನಹಳ್ಳಿ ಅಂಗಡಿ ಮುಂಗಟ್ಟುಗಳನ್ನು ನೀವು ನೋಡ್ತಾ ಇರ್ಬೋದು. ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಸಂತಾಪವನ್ನು ವ್ಯಕ್ತಪಡಿಸ್ತಾರಂಥದ್ದು. ಈಗಾಗಲೇ ಇಡೀ ಸೋಮನಹಳ್ಳಿ ಗ್ರಾಮದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. ಈಗ ಸ್ಥಳೀಯರು ಮತ್ತು ಹಿರಿಯರು ಗ್ರಾಮಸ್ಥರು ಇರೋಂಥದ್ದು. ಗ್ರಾಮಸ್ಥರಿಗೆ ನೇರವಾಗಿ ಮಾತಾಡ್ಸೋಣ. ಸ್ವಾಮಿ, ಇದೇ ಊರಲ್ಲ ತಮ್ಮದು? ನಾವು ಪಕ್ಕ ಊರವರು, ಪಕ್ಕ ಹುಣಸೆ ಮರದೊಡ್ಡಿಯವರು. ಅದೇ ಇಡೀ ಗ್ರಾಮದಲ್ಲಿರೋಂಥ ಎಲ್ಲ ಅಂಗಡಿ ಮುಂಗಟ್ಟನ್ನು ಇವತ್ತು ಬಂದ್ ಮಾಡಿದ್ದೀರಾ? ಬಂದ್ ಮಾಡಿ ಮತ್ತೆ ಸಂತಾಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಎಲ್ಲ ಸಂತಾಪ ಸೂಚನೆ ಮಾಡಿದ್ದಾರೆ ಎಲ್ಲ ಒಬ್ಬಿಗೆ. ಅದೇ ಹೇಳ್ತಾವನೆ. ಎಷ್ಟು ವರ್ಷದಿಂದ SM ಕೃಷ್ಣ ಸರ್ನ ನೀವು ನೋಡ್ತಾ ಇದ್ದೀವಿ? 1961ರಿಂದ ಹೊರ್ತಾಗ ಓಡಾಡಿದವರು. 61ರಿಂದ ಅಮೆರಿಕದಿಂದ ಬಂದರು ಅವರು. 62ಕ್ಕೆ ಹಿರಣ್ಗೌಡ್ರ ಮೇಲೆ ಎಲೆಕ್ಷನ್ಗೆ ನಿಂತರು, ಗೆದ್ದರು. ತಿರ್ಗಾ 67ಕ್ಕೇನೋ ಸೋಲಿಸ್ಬಿಟ್ರು. ತಿರ್ಗಾ 68ಕ್ಕೆ ಶಿವನಂಜಪ್ಪ ಸುತ್ತೋದ್ರು MP. ಆಗ ಕೃಷ್ಣ ಅವರು MP ಗೆ ನಿಂತ್ಕೊಂಡ್ರು. ನಿಮ್ಮನ್ನೆಲ್ಲ ಗ್ರಾಮಸ್ಥರನ್ನ ಚೆನ್ನಾಗಿ ಮಾತಾಡ್ತಾ ಇದ್ರಾ? ಚೆನ್ನಾಗಿ ನೋಡ್ತಿದ್ರು ನಮ್ಮೆಲ್ಲ. ಅವರು ಅಷ್ಟೇ, ಅವ್ರ ಹೆಂಗಸರು ಅಷ್ಟೇ. ಪಾಪ ಹತ್ತಿರದಿಂದ ನೋಡಿದವರು ನಾವೆಲ್ಲ. ಒಳ್ಳೆ ಇಮ್ಮಿಡಿಯೇಟ್ ಲೀಡ್ರು. ಸ್ವಾಮಿ, ನಿಮ್ದು ಯಾವ ಊರು? ಇದೇ ಊರು, ಇದೇ ಸೋಮನಹಳ್ಳಿಯೇ. SM ಕೃಷ್ಣ ಅವರು ನಮಗೆ ಚೆನ್ನಾಗಿ ನೋಡ್ಕೊತಿದ್ರು. ನಮ್ಮ ಊರಿಗೂ ಸಹಾಯ ಮಾಡೋರು, ಚೆನ್ನಾಗಿ ಮಾಡೋರು. ಏನು ತೊಂದರೆ ಇಲ್ಲ. ಪ್ರೇಮಕ್ಕವ್ರೂ ಚೆನ್ನಾಗಿ ನೋಡ್ಕೊಳ್ತಿದ್ರು. ಈಗಲೂ ಅಭಿಮಾನ ಅದೇ ಪ್ರೇಮಕ್ಕರ್ಗೆ. ಅದು ಬೆಂಗಳೂರಲ್ಲಿ ಸೇರ್ಕೊಂಡವ್ರೆ. ನಮ್ದೇನು ಅಭ್ಯಂತರ ಏನಿಲ್ಲ. ಅವರು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸ್ವಾಮಿ ನೀವು? ನಾನು SM ಕೃಷ್ಣ ಅವರು ಅಮೇರಿಕದಿಂದ ಬಂದು ನೋಡ್ತೀವಿ. ಇವನು ಅಮೇರಿಕದಿಂದ ಬಂದಾಗ 101 ಜೊತೆ ಕಟ್ಟಿ ಗಾಡಿ ಕಟ್ಟಿ 101 ಜೊತೆ ಗಾಡಿ ಕಟ್ಟಿ ಮದ್ದೂರಲ್ಲೆಲ್ಲ ಮೆರವಣಿಗೆ ಮಾಡುವ. ರೈಲ್ವೆ ಸ್ಟೇಷನ್ನಿಂದ 101 ಜೊತೆ ಗಾಡಿ ಕಟ್ಟಿ ಮದ್ದೂರಲ್ಲೆಲ್ಲ ಮೆರವಣಿಗೆ ಮಾಡಿದವು. ಅವರು ಈರಣ್ಣಗೌಡ್ರ ಮೇಲೆ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡಿ ನಾವು ಸೈಕಲಲ್ಲಿ ಗೆದ್ದು. ಈರಣ್ಣಗೌಡರು ಹಣ್ಣೆಲೆ ಬೀಳ್ತಾ ಇದೆ, ಚಿಗುರ್ತಾ ಇದೆ ಎನ್ನೋರು ಈರಣ್ಣಗೌಡರು. ಮೈಸೂರು ಹುಲಿ ಅಂತ ಕಟ್ಟಿದ್ದು ಈರಣ್ಣಗೌಡ್ರ. ಅಂಥ ಲೀಡ್ರು ಈರಣ್ಣಗೌಡ್ರು, ಕಮ್ಮಿ ಏನು ಲೀಡ್ರಲ್ಲ ಈರಣ್ಣಗೌಡ್ರು. ಅಂಥವ್ರ ಸೋಲಿಸಿದ್ರಲ್ಲ. ಅಂತ ಒಬ್ಬ ಹುಡುಗ ಬಂದು ಸೋಲ್ಸವನೇ ಈರಣ್ಣಗೌಡ್ರ ಅಂದರೆ ಜನವೇ ಆಶ್ಚರ್ಯ. ಬಂದು ನೋಡೋಕೆ ಬಂದಿರೋರು ಇಲ್ಲಿಗೆ ಸೋಮನಹಳ್ಳಿಗೆ, ಹೆಂಗಿದ್ದಾನೋ ಹುಡುಗ ಅಂತ. ಅಂಥ ಇದು ಮಾಡಿದವರು ಲೀಡ್ರು. ಇನ್ನು ನಮ್ಮ ಅಸೆಂಬ್ಲಿಲಿ ಬಿಡಿ, ಅಂಥ ಲೀಡ್ರು ಈ ಭೂಮಿ ಹುಡ್ಕಿದ್ರು ಸಿಕ್ಕುವುದಿಲ್ಲ. ಅಂಥ ಲೀಡ್ರು, ಒಳ್ಳೆ ಲೀಡ್ರು ಮಾತ್ರ. ನಮ್ಮ ಅಸೆಂಬ್ಲಿಲಿ ಈಗಿನ ಅವ್ರಿಗೆ ಯಾಕೆ ಅವ್ರದ್ದು ಇವ್ರಿಗೆ ಹೊಗಳ್ತಾರೆ, ಇವ್ರದ್ದು ಅವ್ರು ಹೊಗಳ್ತಾರೆ. ಆ ಪೀರಿಯಡಲ್ಲಿ ಒಂದು 2-3 ಅವರು ಇದು ಮುಖ್ಯಮಂತ್ರಿ ಆದಾಗ ಕಾವೇರಿ ಗಲಾಟೆ, ಬರ ಬಂದ್ಬಿಡ್ತು 2 ವರ್ಷ. ರಾಜ್ಕುಮಾರ್ ಅಪಹರಣ, ನಾಗಪ್ಪ ನೋಡ್ದಾಕ್ಬಿಟ್ರು. ಇವೆಲ್ಲನೂ ಅನುಭವಿಸ್ಕೊಂಡು ಅವ್ರು ಈಚೆಗೆ ಬಂದವರು ಅಂದರೆ SM ಕೃಷ್ಣ. ಅದೇ ಸೋಮನಹಳ್ಳಿ ಗ್ರಾಮಸ್ಥರು ಹೇಳೋ ಪ್ರಕಾರ SM ಕೃಷ್ಣ ಅಂತ ಲೀಡ್ರುಗಳು ಮುಂದಕ್ಕೆ ಆಗಲಿ ಹಿಂದೆ ಆಗಲಿ ಮುಂದೆ ಆಗಲಿ ಬರೋಕ್ಕೆ ಚಾನ್ಸೇ ಇಲ್ಲ ಅಂತಲೂ ಕೂಡ ಹೇಳ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಅವ್ರನ್ನ ಕಳೆದುಕೊಂಡು ನಮ್ಗೆ ತುಂಬ ದುಃಖ ಆಗಿದೆ. ಅವರಿದ್ದಾಗ ಜನಪರ ಕೆಲಸ, ಗ್ರಾಮಸ್ಥರು ಇರ್ಬೋದು ಅಥವಾ ರೈತರು ಇರ್ಬೋದು, ಏನೇ ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪಾಯಿಂಟ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.